ದೊಡ್ಡ ಪ್ರೋತ್ಸಾಹ ಕೊಡಬೇಕು, ಎಲ್ಲರೂ ಬಂದು ಭಾಗವಹಿಸಬೇಕಾಗಿದೆ. ನಮ್ಮ ಪಕ್ಷದ ಏನು ಸದಸ್ಯರನ್ನು ಹೆಚ್ಚಿಸುವಂಥದ್ದು ಉದ್ದೇಶದಿಂದ ಈ ಒಂದು ಅಭಿಯಾನವನ್ನು ಶುರು ಮಾಡಿದ್ದೀವಿ. ಇದು ನಮಗೆ ಭಾಳ ವಿಶ್ವಾಸ ಇದೆ. ನಮ್ಮ ವಾಜಪೇಯಿನ ಏನು ಸಿದ್ಧಾಂತ ಇದೆ, ತತ್ವಗಳಿದೆ, ಜನರು ಅದಕ್ಕೆ ಸ್ಪಂದಿಸಿ 3 ಬಾರಿ ನಮಗೆ ಅಂದರೆ ಈ ಕೇಂದ್ರದಲ್ಲಿ ಒಂದು ಒಳ್ಳೆ ಸರ್ಕಾರವನ್ನು ನಿರ್ಮಾಣ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಮುಂದುವರಿತಾ ನಾವು ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ನಾವು ಸರ್ಕಾರವನ್ನು ಸೃಷ್ಟಿ ಮಾಡುವಂಥದ್ದು ಪ್ರಯತ್ನವನ್ನು ಮಾಡ್ತೀವಿ. ಈ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಬೇಕಾಗಿದೆ. ಈ ಭವಿಷ್ಯದ ಭಾರತ, ವಿಕಸಿತ ಭಾರತ ನಿರ್ಮಾಣಕ್ಕಾಗಿ ಈ ಒಂದು ಅಭಿಯಾನ ಭಾಳ ಮುಖ್ಯವಾದದ್ದು ಮತ್ತು ನಾವು ಎಲ್ಲರೂ ಪಾಲ್ಗೊಂಡು ಈ ಭವಿಷ್ಯ ಭಾರತವನ್ನು ನಿರ್ಮಾಣ ಮಾಡೋಣ. ಮುಖ್ಯಮಂತ್ರಿಗಳು ಮೂಡಾಗರ ವಿಚಾರದಲ್ಲಿ ರಾಜೀನಾಮೆ ಕೊಡೋಕೆ ದಿನಗಳನ್ನೇ ಆರಂಭ ಆಗಿದೆ. ಯಾವಾಗ ಸಿಗ್ಬೋದು ಅಂತ ನನಗೆ ನೀವು ಕೂಡ ಮೂಡಾಗರ ಹೋರಾಟ ಮಾಡಿ ನಾವು ಇದು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಈ ತನಿಖೆಯನ್ನು ಅವರು ಮಾಡಿಸ್ಬೇಕಾಗಿದೆ. ಫ್ರೀ ಆಗಿರೋ ಓಪನ್ ಸೋರ್ಸಲ್ಲಿ ನಿಟ್ಟಿನಲ್ಲಿ ಅವರು ರಾಜೀನಾಮೆ ಕೊಟ್ಟು ನಂತರ ತನಿಖೆಯನ್ನು ನಡೆಸಿ. ಮೈಸೂರು ನಗರ ಪಾಲಿಕೆಯನ್ನು ಬೃಹತ್ ಮೈಸೂರು ನಗರ ಪಾಲಿಕೆ ಮಾಡಬೇಕು ಅಂತ ಕೆಲ ಶಾಸಕರು ಇಚ್ಛೆ ಪಡ್ತಾರೆ. ನಿಮ್ಮ ಸ್ಪಷ್ಟ ಅದೇನಿದೆ ಪರಿಶೀಲನೆ ಮಾಡಬೇಕಾಗಿದೆ. ಮೈಸೂರು ನಗರ ಬೆಳೀತಾ ಇದೆ. ಬೃಹತ್ ಮೈಸೂರು ಎಂಬ ಒಂದು ಯೋಜನೆಯನ್ನು ಅವರು ಜಾರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಅಭಿವೃದ್ಧಿಗಾಗಿ ಅದು ಅನುಕೂಲ ಆಗೋಂಗೆ ಅಂತ ಕಾಣುತ್ತೆ. ಆದರೂ ಸಹ ನಾವು ಏನು ನಮ್ಮ ಮೈಸೂರಿನ ಪರಂಪರೆ, ಸುತ್ತಮುತ್ತ ಇರುವ ಪ್ರಕೃತಿ, ಅದರ ಕಾಳಜಿ ಇಟ್ಕೊಂಡು ಈ ಒಂದು ಏನು ಆ್ಯಕ್ಷನ್ ಪ್ಲ್ಯಾನ್ ಇದೆ ಅದನ್ನ ನಾವು ಸೃಷ್ಟಿ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು. ನಮ್ಮದು ಇನ್ಪುಟನ್ನು ಕೂಡ ಮತ್ತು ಮೈಸೂರಿನ ಅಭಿವೃದ್ಧಿ ಹೊಲಿಸ್ಟಿಕ್ ಆಗಿ ಮಾಡುವಂಥದ್ದು ಪ್ರಯತ್ನವನ್ನು ಮಾಡ್ತೀವಿ. ಆರೋಪಿಗಳಿಗೆ ವಿಶೇಷ ಆತಿಥ್ಯ ಕೊಡ್ತಾ ಇದ್ದಾರೆ. ಯಾರಿಗೆ? ಆರೋಪಿಗಳಿಗೆ. ಅದು ನೀವು ಹೋಮ್ ಮಿನಿಸ್ಟರ್ಗೆ ನೀವು ಪ್ರಶ್ನೆ ಮಾಡಬೇಕಾಗಿದೆ. ಅದು ಯಾವ ರೀತಿ ಅವರು ಏನು ಮಾಡ್ತಾ ಇದ್ದಾರೆ ಒಳಗಡೆ ಅಂತ. ನಮ್ಮ ಅಭಿಪ್ರಾಯ ಇದೆ ಇಷ್ಟೇ, ಜೈಲಲ್ಲಿರುವಾಗ ಅದೇನದು ಡಿಸಿಪ್ಲಿನ್ ಏನಿದೆ, ಶಿಸ್ತು ಏನಿದೆ ಅದನ್ನ ಅನುಸರಿಸಬೇಕಾಗಿದೆ. ಯಾವುದೇ ರೀತಿ ಯಾರೇ ಇರಲಿ ಅದು ಎಲ್ಲನೂ ಏನು ಪ್ರಕ್ರಿಯೆ ಇದೆ ಜೈಲಿನಲ್ಲಿ, ಎಲ್ಲ ಆರೋಪಿಗಳಿರ್ಬೋದು, ಇನ್ಮೇಟ್ಸ್ಗಳಿರ್ಬೋದು, ಎಲ್ಲರಿಗೂ ಒಂದೇ ರೀತಿ ಇರಬೇಕು ಅಷ್ಟೇ. ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಮೈಸೂರು ನಗರದ ಕೆಲ ಭಾಗಗಳಲ್ಲಿ ಫ್ಲೈಓವರ್ಗಳನ್ನ ಮಾಡಬೇಕು ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು. ಆದರೆ ಕೆಲವು ತಾಂತ್ರಿಕ ಕಾರಣದಿಂದ ನಿಂತಿದೆ ಅನ್ನೋಂಥ ಫ್ಲೈಓವರ್ಗಳು ಮಾಡಬೇಕು ಅದರಲ್ಲಿ ಗೋಡಿ ರೋಡು ಮತ್ತು ಇಲ್ಲ, ಅದು ತಾಂತ್ರಿಕ ಅದರಲ್ಲಿ 2 ವರ್ಷ ಹಿಂದೆ ಅದು ಬ್ಲ್ಯಾಕ್ ಸ್ಪಾಟ್ ಅಂತ ಗುರುತಿಸಿ ಅದು ಬೇರೆ ಬೇರೆ ಪರಿಹಾರಗಳು ಬಂದು ಬರೀ ಫ್ಲೈಓವರ್ ಅಲ್ಲ, ಕೆಲವು ಕಡೆ ಅಂಡರ್ ಪಾಸ್ನು ಕೂಡ ಇದೆ. ಅದು ನಮ್ಮ ಏನು ಸ್ಟೇಟ್ PWD ಇದೆ ನಮ್ಮ NHAIನಲ್ಲಿ, ಅದರಲ್ಲಿ ಅದು ಆಗ್ತಾಯಿದೆ ಕೆಲಸ. ಅದು 2.5 ವರ್ಷ ಹಿಂದೆ ಕೊಟ್ಟಿರೋಂಥದ್ದು ಪರಿಹಾರ. ಅದು ಪುನಃ ಪರಿಶೀಲನೆ ಮಾಡಬೇಕಂತ ಒಂದು ಏನು ಸಲಹೆ ಒಂದು ಬಂದಿದೆ. ಅದನ್ನ ಮಾಡಿಸ್ತಾ ಇದ್ದೀವಿ. ಅಭಿವೃದ್ಧಿ ಕೊಡುವಾಗ ಸರಿಯಾಗಿ ಕೊಡಬೇಕು. ಅದು 100 ವರ್ಷಕ್ಕೂ ಕೂಡ ಉಪಯೋಗ ಆಗಬೇಕು. ಸುಮ್ಮನೆ ಇದು ಒಂದು ಕೆಲಸ ಆಗಬೇಕು ಅಂತ ಮಾಡುವಂಥದ್ದು ಉದ್ದೇಶ ನಮ್ಮದಲ್ಲ. KIDB ಮೀಟಿಂಗ್ ನಡೆಯಲಿದೆ. ನಂತರ ಎಷ್ಟು ಅಕ್ವಿಸಿಷನ್ ಆಗಿದೆ ಅಂತಲೂ ಕೂಡ ಪರಿಶೀಲನೆ ಆಗಬೇಕಾಗಿದೆ. ನಂತರ ನಾವು ಅಕ್ವಿಸಿಷನ್ ಆಗಿದ ನಂತರ ಅಂದರೆ KIDB ಅದು ಮುಗಿಸಿದ ಏನು ಪ್ರಕ್ರಿಯೆ ನಂತರ ನಾವು ಅದು ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೋದು. ಅವರು ಆದಷ್ಟು ವೇಗವಾಗಿ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.